RCB ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಬರ್ತಾವ್ರಂತೆ ಮಗ. ಅಂಡ್ BCCI ಅಂಡ್ IPL ಮೂರನೇ ಟ್ರೋಫಿನ RCBಗೆ ನೆಕ್ಸ್ಟ್ ಸೀಸನ್ ಹಂಗೆ ಸುಮ್ಮನೆ ಕೊಟ್ಬಿಟ್ಟು ಹೋಗ್ಬಿಡಿ. RCB ಅಂತೂ ನೆಕ್ಸ್ಟ್ ಸೀಸನ್ ಆಡೋದಿಲ್ಲ 2027 ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ RCB ಟೀಮ್ಗೆ ಬರ್ತಾ ಇರೋದು. ಒಂದು RCB ಬಾಯ್ಸ್ ಎಲ್ಲ ಆಡ್ತಾ ಇರೋದು ನೋಡಿದ್ರೆ ನೆಕ್ಸ್ಟ್ ಸೀಸನ್ ಯಾವುದೇ ತರ ಮ್ಯಾಚಸ್ ನ ಆಡದೆ ಒಂದು ಟ್ರೋಫಿನ ಹಂಗೆ ತಗೊಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಇಟ್ಬಿಡ್ಬೇಕು ಅಷ್ಟೇ ಮಾಡಬೇಕಾಗಿರೋದು. ಬಿಕಾಸ್ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇರೋದು. ಬಟ್ ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಸೀಸನ್ RCBಗೆ ಟ್ರೇಡ್ ಆಗ್ತಾರ, ಇದೇ ದೊಡ್ಡ ತಲೆನೋವಾಗಿರೋದು. ಬಿಕಾಸ್ ಈ ಒಂದು ಇಮೇಜು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಹವಾ ಹುಟ್ಟಿಸ್ಬಿಟ್ಟಿದೆ. ಬಟ್ ಇದು ಟ್ರೂ ಆಗುತ್ತಾ? ಲಾಜಿಕಲಿ ನಾವು ಥಿಂಕ್ ಮಾಡಕ್ ಹೋದ್ರೆ ಆಬ್ವಿಯಸ್ಲಿ ನಿಜವಾಗ್ಲೂ ಕಷ್ಟ ಮಗ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯನ ಮುಂಬೈ ಇಂಡಿಯನ್ಸ್ ಬಿಡ್ತಾ ಇರೋದು, ಅದರಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಬಿಡ್ತಾ ಇರೋದು. ಈ ಒಂದು ಟೀಮು ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅಂಡ್ ಹಾರ್ದಿಕ್ ಪಾಂಡ್ಯಗೂ ಈ ಒಂದು ಸೀಸನ್ ಮುಂಬೈ ಇಂಡಿಯನ್ಸ್ ಮತ್ತು ಹಾರ್ದಿಕ್ ಪಾಂಡ್ಯಗೂ ಅಷ್ಟೊಂದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಕಂಪ್ಲೀಟ್ ಫ್ಲಾಪ್. ಲಾಸ್ಟ್ ಸೀಸನ್ ಕೂಡ ಆಲ್ಮೋಸ್ಟ್ ಫ್ಲಾಪ್ ಆಗಿದ್ರು, ಅಂಡ್ ಈ ಒಂದು ಸೀಸನ್ ಕೂಡ ಫ್ಲಾಪ್ ಆಗಿದ್ದಾರೆ. ಅಂಡ್ CSK ಟೀಮ್ ಟ್ರೇಡಿಂಗ್ ಆಗ್ತಾನೆ ಅಂತ ತುಂಬಾ ಕಡೆ ಅಪ್ಡೇಟ್ಗಳು ಬರ್ತಾ ಇತ್ತು. ಇವಾಗ ನೋಡಿದ್ರೆ RCBಗೆ ಆಗ್ತಾರಂತೆ. ಓಕೆ, RCBಗೆ ಆದ್ರೂ ಕೂಡ ಈ ಒಂದು ಸೀಸನ್ RCB ಪ್ಲೇಯರ್ಸ್ನ ಯಾರನ್ನ ಟ್ರೇಡ್ ಮಾಡ್ತಾರೆ? ಮುಂಬೈ ಇಂಡಿಯನ್ಸ್ಗೆ. ಮುಂಬೈ ಇಂಡಿಯನ್ಸ್ ಟೀಮ್ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ತಾರೆ, ಅವ್ರನ್ನ ಕ್ಯಾಪ್ಟನ್ನ ಟ್ರೇಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ತರ ಇರುತ್ತೆ. ಬಿಕಾಸ್ ಹಾರ್ದಿಕ್ ಪಾಂಡ್ಯ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು, ಕ್ಯಾಪ್ಟನ್ಸಿ ಈ ನಾಲ್ಕು ಒಂದು ಟ್ಯಾಲೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. ಈ ತರ ಪ್ಲೇಯರ್ಸ್ನ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ದಾರೆ. ಒಂದು RCB ಟೀಮಲ್ಲಿ ಓಕೆ ಹಾರ್ದಿಕ್ ಪಾಂಡ್ಯ ಪ್ರೈಸು 16,50,00,000 ಓಕೆನಾ. ಅಂಡ್ RCB ಟೀಮಲ್ಲಿ ಈ ಲೆವೆಲ್ಗೆ ಪ್ರೈಸ್ ಇರೋದು. ಇವ್ರಿಗೆ ಟ್ರೇಡ್ ಆಗಬೇಕು ಅಂತ ಹೇಳಿದ್ರೆ RCBಲಿ ವಿರಾಟ್ ಕೊಹ್ಲಿ 21 ಕೋಟಿ ಇದ್ದಾರೆ, ಅಂಡ್ ರಜತ್ ಪಟಿದಾರ್ 11 ಕೋಟಿ, ಅಂಡ್ ಪಿಲ್ ಸಾಲ್ಟ್ 11.5 ಕೋಟಿ, ಅಂಡ್ ಜಿತೇಶ್ ಶರ್ಮಾ 11 ಕೋಟಿ, ಅಂಡ್ ಜೋಸ್ ಹೇಸಲ್ವುಡ್ 12.5 ಕೋಟಿ. ಸೊ ಓಕೆನಾ, ಈ 4 ಟಾಪ್ ಪ್ಲೇಯರ್ ಜೊತೆ ಓಕೆ ವಿರಾಟ್ ಕೊಹ್ಲಿ ಟ್ರೇಡ್ ಆಗೋದಕ್ಕೆ ಚಾನ್ಸ್ ಇಲ್ಲ ಬಿಡಿ, ಅದ್ರಲ್ಲಿ ಮಾತೇ ಇಲ್ಲ. ಬಟ್ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟು ರಜತ್ ಪಟಿದಾರ್ ಕಳಿಸ್ತಿರೋ ಚಾನ್ಸ್ ಇಲ್ಲ. ಬಿಕಾಸ್ ಪಿಲ್ ಸಾಲ್ಟ್ನ ಕಳಿಸ್ತಿರೋ ಚಾನ್ಸೇ ಇಲ್ಲ. ಅಂಡ್ ಜಿತೇಶ್ ಶರ್ಮಾ ಕಳಿಸ್ಬೋದು, ಯಾಕಂತ ಹೇಳಿದ್ರೆ ಅವರು ಈ ಸೀಸನ್ ಅಂತೂ ಪರ್ಫಾರ್ಮ್ ಮಾಡಿಲ್ಲ. ಈ ಒಬ್ಬ ಪ್ಲೇಯರ್ನ ಕಳಿಸ್ಬಹುದು. ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಹಾರ್ದಿಕ್ ಪಾಂಡ್ಯ ಅವ್ರದ್ದು 16,50,00,000, ಜಿತೇಶ್ ಶರ್ಮಾ ಅವ್ರದ್ದು 11 ಕೋಟಿ. ಅಂಡ್ ಇವ್ರ ಜೊತೆಗೆ ಇನ್ನ ಒಬ್ಬ ಪ್ಲೇಯರ್ನ ಅವರು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು, ಕ್ಯಾಪ್ಟನ್ಸಿ ಎಲ್ಲನೂ ಕೂಡ ಹೊಂದಿದ್ದಾರೆ. ಜಿತೇಶ್ ಶರ್ಮಾನ ಕರ್ಕೊಂಡ್ರೆ ವಿಕೆಟ್ ಕೀಪರ್ನ ಕರ್ಕೋಬೇಕಾಗುತ್ತೆ. ಅಂಡ್ RCB ಟೀಮಲ್ಲಿ ಬಿಡಬಹುದೇನೋ, ಯಾಕಂತ ಹೇಳಿದ್ರೆ ಪಿಲ್ ಸಾಲ್ಟ್ ಇದ್ದಾರೆ, ವಿಕೆಟ್ ಕೀಪಿಂಗ್ನ ಮಾಡ್ತಾರೆ. ಅಂಡ್ ಅವ್ರಿಗೆ ಇನ್ನೊಬ್ಬ ಪ್ಲೇಯರ್ ಬೇಕಾಗಿರೋದು ಯಾರು? ನಮ್ಮ ವೆಂಕಟೇಶ್ ಅಯ್ಯರ್ ಓಕೆನಾ. ವೆಂಕಟೇಶ್ ಅವ್ರದ್ದು ಪ್ರೈಸ್ ಇರೋದು ಆಲ್ಮೋಸ್ಟ್ 5 ಕೋಟಿನೋ ಸಮಥಿಂಗ್ ಇದೆ ಓಕೆನಾ. ವೆಂಕಟೇಶ್ ಅವರಿಗೆ ತಗೊಂಡಿರೋದು 7 ಕೋಟಿ ಓಕೆನಾ. ಸೊ ಜಿತೇಶ್ ಶರ್ಮಾ ಮತ್ತೆ ವೆಂಕಟೇಶ್ ಇಬ್ಬರು ಬಿಟ್ಟರು ಕೂಡ RCB ಟೀಮಲ್ಲಿ ಇವ್ರು ಪ್ಲೇಯರ್ನ ಬಿಡ್ತಾರ? ನಿಜವಾಗ್ಲೂ ಬಿಡ್ತಾರ ಹೇಳಿ? ಚಾನ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಬಟ್ RCBಗೆ ಹಾರ್ದಿಕ್ ಪಾಂಡ್ಯ ಬರೋದು ಆಲ್ಮೋಸ್ಟ್ ಡೌಟ್ ಇದೆ. ಸೊ ಇದೆಲ್ಲ ಒಂದು ಜನರೇಟೆಡ್ ಒಂದು ಇಮೇಜ್ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ್ಯಂಡಿ ಫ್ಲೇವರ್ ನೀವು ನೋಡ್ತಾ ಇರ್ಬೋದು, ಅವರು ಅಷ್ಟೊಂದಂತೂ ಹೆಂಗಂತೂ ಇಲ್ಲ ಓಕೆನಾ. ಅಷ್ಟು ಹೆಂಗಂತೂ ಹಾರ್ದಿಕ್ ಪಾಂಡ್ಯ ಆ್ಯಂಡಿ ಫ್ಲೇವರ್ ಅಂತೂ ಇಲ್ಲ. ಬಟ್ ಇದು ಜಸ್ಟ್ ಜನರೇಟೆಡ್ ವಿಡಿಯೋ, ಆ ಒಂದು ಇಮೇಜು. ಸೊ ಈ ಥರ ಲಾಜಿಕಲ್ ಯೋಚನೆ ಮಾಡೋದಾದ್ರೆ RCBಗೆ ಬರೋದು ತುಂಬ ಕಷ್ಟ ಇದೆ. ಆ್ಯಂಡ್ ಹೆಂಗೆ ಬಿಡ್ತಾರೆ ಓಕೆನಾ. ಇವಾಗ ವೆಂಕಟೇಶ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಆ್ಯಂಡ್ KKR ಬಿಟ್ಟ ಮೇಲೆ ಅಂತೂ ಇವರು RCBಗೆ ಬಂದು ತುಂಬ ಬೆಂಚಲ್ಲಿ ಕುತ್ಕೊಂಡು ಕಾಯ್ತಾ ಇದ್ರು. ಬಟ್ ಒಳ್ಳೆ ಫಾರ್ಮ್ ಕೂಡ ಬಂದಿದ್ದಾರೆ. ಬಿಟ್ಟರೆ ಜಿತೇಶ್ ಶರ್ಮಾನ ಬಿಡ್ಬೋದು. ಬಟ್ ಜಿತೇಶ್ ಶರ್ಮಾ ತಗೋತಾರ ಮುಂಬೈ ಇಂಡಿಯನ್ಸ್ ಅವರು? ಅವ್ರೆಂಥ ಕಲಾಗ್ತಬಕರು, ಅವಳೆಂಥ ಕಿಲಾಡಿ ನನ್ನ ಮಕ್ಕಳು ಅಂತ ಎಲ್ರಿಗೂ ಗೊತ್ತು ಮುಂಬೈ ಇಂಡಿಯನ್ಸ್ ಯಾವ ಲೆವೆಲ್ಗೆ ಥಿಂಕ್ ಮಾಡ್ತಾರೆ ಅಂತ. ಸೊ ಇದು ಡೌಟ್ ಮಗ ಓಕೆನಾ ನಿಮಗೆ. ಓಕೆ RCBಯಿಂದ ಕೊಡ್ತಾರೆ, RCBಯಿಂದ ಹಾರ್ದಿಕ್ ಪಾಂಡ್ಯ ಹೋಗ್ಬಿಡ್ತಾರೆ, RCBಗೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಈ ಒಂದು ಟೀಮಲ್ಲಿ ಇಬ್ಬರು ಪ್ಲೇಯರ್ ಟ್ರೇಡ್ ಮಾಡ್ತಾರೆ ಅಂದರೆ ನಿಮ್ಮ ಥರಲ್ಲಿ ಯಾವುದಿದೆ ಬಿಡಿ ನೋಡೋದ ಕಾಮೆಂಟಲ್ಲಿ. ಬಟ್ ನನ್ನ ಪ್ರಕಾರ ಇದು ಲಾಜಿಕಲ್ ಆಗಿ ಥಿಂಕ್ ಮಾಡೋಕೆ ಹೋದರೆ ನಾಟ್ ಪಾಸಿಬಲ್ ಅಂತ ಅನ್ನಿಸ್ತದೆ. ಸೊ ನಿಮ್ದೇನಿದೆ ನೋಡೋದ ಕಾಮೆಂಟ್ ಮಾಡಿ ಅಷ್ಟೇ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.